ನಮಸ್ಕಾರ. ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಶುಗರ್ ಬೀಡ್ಸ್ ಕಟ್ ಬೀಡ್ಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಮೊದಲು ನೀಡಲ್ನ, ಸೂಜಿ ಇರುತ್ತಲ್ಲ ಅದ್ರ ಕೊಕ್ಕೆನ ಮೇಲ್ಭಾಗಕ್ಕೆ ಕಾಣೋ ಥರ ಇಟ್ಕೋಬೇಕು. ಆಯಿತಾ? ಇಟ್ಕೊಂಡು ಇವಾಗ ನಾನು ಯಾವ ಥರ ಬೀಡ್ಸ್ನ ಫಿಲ್ ಮಾಡ್ತಾಯಿದ್ದೀನಿ ನೋಡಿ, ಇದೇ ಮೆಥಡಲ್ಲಿ ಫಿಲ್ ಮಾಡಬೇಕು ಬೀಡ್ಸ್ನ ನಾವು. ನೋಡಿ, ಇವಾಗ ಫಿಲ್ ಆಯಿತು. ಇದೇ ಮೆಥಡಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಬರುತ್ತೆ. ಇವಾಗ ಈ ಬೀಡ್ಸ್ನ ಶುಗರ್ ಬೀಡ್ಸ್ ಅಲ್ವಾ, ಇದನ್ನು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತೀನಿ ನಾನು. ಶುಗರ್ ಬೀಡ್ಸ್ನ ನಾವು ಸ್ಟಿಚ್ ಮಾಡೋದಕ್ಕೆ ಆರಿ ವರ್ಕಲ್ಲಿ ಕಾಟನ್ ಥ್ರೆಡ್ನೇ ಯೂಸ್ ಮಾಡಬೇಕು. ಅದನ್ನೇ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು. ನೋಡಿ, ಇವಾಗ ನಾನು ಕಾಟನ್ ಥ್ರೆಡ್ ತಗೊಂಡಿದ್ದೀನಿ, ಅದನ್ನು ಕೈಗೆ ಸುತ್ಕೊಂಡಿದ್ದೀನಿ. ಈ ಥರ ಫಿಲ್ ಆಗಿರೋ ನೀಡಲ್ನ ಬಲಗೈಯಲ್ಲಿ ಇಟ್ಕೊಂಡು ನೋಡಿ, ಅದನ್ನು ನಾವು ಲಾಕ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಶುಗರ್ ಬೀಡ್ಸ್ ಎಲ್ಲ ಕೆಳಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇವಾಗ ಥ್ರೆಡ್ ಮೇಲೆ ತೆಗೆದು ಜಾಸ್ತಿ ಬೀಡ್ಸ್ ಬಿಡೋದು ಬೇಡ. ಥ್ರೆಡ್ಗೆ ಮೂರೇ ಬೀಡ್ಸ್ ಬಿಡ್ತಾ ನಾವು ಸ್ಟಿಚ್ ಮಾಡ್ತಾ ಹೋಗೋಣ. ನೋಡಿ, ಇವಾಗ ನಾನು 3 ಬೀಡ್ಸ್ ಹಾಕಿದ್ದೀನಿ ಥ್ರೆಡ್ ಒಳಗಡೆ. ಅದನ್ನು ಮತ್ತೆ ಬಟ್ಟೆ ಮೇಲೆ ದಾರ ತೆಗೆದು ದಾರಕ್ಕೆ ಮತ್ತೆ 3 ಬೀಡ್ಸ್ ಹಾಕಿದ್ದೀನಿ. ನೋಡಿ, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ನೋಡಿ, ಇವಾಗ ಮತ್ತೆ ಸೂಜಿ ಚುಚ್ಚಿ ಬಟ್ಟೆ ಮೇಲೆ ದಾರ ತೆಗೆದು ಮತ್ತೆ 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಬೀಡ್ಸ್ ಬಿಡುವಾಗ ಎಲ್ಲ ಬೆರಳನ್ನು ಕೂಡ ಫ್ರೀ ಬಿಡೋಕ್ಕೆ ಹೋಗಬೇಡಿ, ಆಯಿತಾ? ಯಾಕಂತಂದರೆ ಎಲ್ಲ ಬೀಡ್ಸು ಕೂಡ ಸೂಜಿ ಬಗ್ಗಿಸಿದಾಗ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲು ಮಧ್ಯದ ಬೆರಳಲ್ಲಿ ಬೀಡ್ಸ್ನ ಕಂಟ್ರೋಲ್ ಮಾಡೋದು ಕಲೀರಿ, ಆಯಿತಾ? ನಮ್ಗೆ ಎಷ್ಟು ಬೀಡ್ಸ್ ಬೇಕು ಅಷ್ಟೇ ಬೀಡ್ಸ್ ಮಾತ್ರ ಬಿಡಬೇಕು. ಬಿಟ್ಟಾದಮೇಲೆ ಉಂಗುರದ ಬೆರಳಲ್ಲಿ ನಾವು ಆ ದಾರದೊಳಗಡೆ ನಾವು ಮಣಿನ ತಳ್ಳೋದಕ್ಕೆ ಹೆಲ್ಪ್ ಮಾಡ್ಕೋಬೋದು ಉಂಗುರದ ಬೆರಳಲ್ಲಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ, ಉಂಗುರದ ಬೆರಳಲ್ಲಿ ನಾನು ಯಾವ ಥರ ತಳ್ತಾ ಇದ್ದೀನಿ ಬೀಡ್ಸ್ನ, ಮತ್ತು 3 ಬೀಡ್ಸ್ನ ಮಧ್ಯದ ಬೆರಳಲ್ಲಿ ಯಾವ ಥರ ಲಾಕ್ ಮಾಡಿ ಇಟ್ಕೊಂಡು ಬಿಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ಲೋ ಮೋಷನ್ ಹಾಕ್ಕೊಂಡು ವಿಡಿಯೋನ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ಅನ್ನಿಸ್ತಾ ಇದೆ. ನೋಡಿ, ಈ ಥರ ಉಂಗುರದ ಬೆರಳು ಇಲ್ಲ ಕಿರುಬೆರಳು ಇದರಲ್ಲಿ ನಾವು ಬೀಡ್ಸ್ನ ದಾರದೊಳಗಡೆ ನೂಕ್ಬೋದು. ನೋಡಿ, ಈಗ ನಾನು ಮತ್ತೆ ನಿಮಗೆ ಬೀಡ್ಸ್ನ ಫಿಲ್ ಮಾಡಿಕೊಡೋ ಮೆಥಡ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಸೂಜಿ ಕಣ್ಣು ಮೇಲಿರೋಂಗೆ ಇಟ್ಕೊಂಡು ಈ ಮೆಥಡ್ ಯೂಸ್ ಮಾಡಿದ್ರೆ ನಾವು ಬೀಡ್ಸ್ನ ನೀಡಲ್ಗೆ ಫಿಲ್ ಮಾಡೋದನ್ನು ಕಲ್ತ್ಕೋಬೋದು. ಅದು ಅಭ್ಯಾಸ ಮಾಡ್ತಾ ಬರುತ್ತೆ. ನೋಡಿ, ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಒಂದು 4 ಇಂಚಷ್ಟು ಉದ್ದಕ್ಕೆ ನಾನು ನಿಮಗೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದಂತ. ನೋಡಿ, ಇವಾಗ ನಾನು ಆಲ್ರೆಡಿ ಇವಾಗೇನು ಕಾಣಿಸ್ತಾ ಇದೆ ನಿಮಗೆ ಅಷ್ಟುದ್ದ ಹಾಕೋದಕ್ಕೆ ನಾನು ಸೂಜಿಲಿ 3 ಸರಿ ಸೂಜಿನ ಫಿಲ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ನ 3 ಸರಿ ಸೂಜಿಲಿ ನಾನು ಬೀಡ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಆಯಿತು. ಇದಾದಮೇಲೆ ಎಷ್ಟು ಫಿನಿಶಿಂಗಾಗಿ ಬಂದಿದೆ ನೋಡಿ, ಸ್ಟ್ರೇಟಾಗಿ ಬಂದಿದೆ. ನಾವು ಕಟ್ ಬೀಡ್ಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಮೈಕ್ರೋ ಕಟ್ ಬೀಡ್ಸ್ ಆಗಿರೋದ್ರಿಂದ ಸ್ವಲ್ಪ ಶಾರ್ಟ್ ಇದೆ, ಟ್ಯೂಬ್ ಬೀಡ್ಸು ಬರುತ್ತೆ. ನಾನಿಲ್ಲಿ ನಿಮಗೆ ಕಟ್ ಬೀಡ್ಸ್ನ ಯಾವ ಥರ ನಾವು ಶುಗರ್ ಬೀಡ್ಸ್ ಆದಮೇಲೆ ಕಟ್ ಬೀಡ್ಸ್ ಯಾವ ಥರ ಹಾಕೋದಂತ ಹೇಳ್ತೀನಿ. ಇದನ್ನು ಕೂಡ ಅದೇ ಮೆಥಡಲ್ಲಿ ಫಿಲ್ ಮಾಡ್ಕೊಳ್ಳಿ, ನೀಡಲ್ಗೆ ಫಿಲ್ ಮಾಡ್ಕೊಳ್ಳಿ ಬೀಡ್ಸ್ನ. ಈ ಥರ ಫಿಲ್ ಮಾಡ್ಕೊಂಡಾದಮೇಲೆ ನಾವು ಬಟ್ಟೆ ಮೇಲೆ ಇವಾಗ ನಾವು ಸ್ಟಿಚ್ ಮಾಡೋಣ ಬನ್ನಿ. ನೀವು ಸೇಮ್ ಅದೇ ಕಾಟನ್ ಥ್ರೆಡಲ್ಲಿ ಸೂಜಿಯಿಂದ ದಾರ ತೆಗೀರಿ ಬಟ್ಟೆ ಮೇಲೆ. ನೋಡಿ, ಇದಾದಮೇಲೆ ಅಕಸ್ಮಾತ್ ನನಗೆ ನೀವಾಗಿರೋ ಥರ ಸ್ಟ್ರೇಟಾಗಿ ಹಾಕೋಕ್ಕೆ ಬರಲಿಲ್ಲ, ಫಸ್ಟ್ ಟೈಮ್ ಕಲಿತಾ ಇರೋರು ಅಂತಂದರೆ ನೀಟಾಗಿ ಒಂದು ಲೈನ್ ಹಾಕೋಬಿಡಿ, ಅದು ಉತ್ತಮ. ಯಾವಾಗಲೂ ಕೂಡ ಫಸ್ಟ್ ಟೈಮ್ ಕಲಿತಾ ಇರೋರು ಅಭ್ಯಾಸ ಆಗೋ ತನಕ ಲೈನ್ಸ್ ಹಾಕ್ಕೊಂಡೆ ಆ ಲೈನ್ಸ್ ಮೇಲೇ ಸ್ಟಿಚ್ ಮಾಡಿ, ಆವಾಗ ನಮಗೆ ಸ್ಟ್ರೇಟಾಗಿ ಮಾಡೋದು ಅಭ್ಯಾಸ ಆಗುತ್ತೆ. ನೋಡಿ, ಇವಾಗ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಲೈನ್ಸ್ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಲೈನ್ಸ್ ಮೇಲೆ ಈ ಕಟ್ ಬೀಡ್ಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ದಾರ ತೆಗೀರಿ, ಸೂಜಿಯಿಂದ ದಾರ ತೆಗೆದಾದಮೇಲೆ ನೋಡಿ, ಇಲ್ಲಿ ಜಾಸ್ತಿ ಬೀಡ್ಸ್ ಬಿಡೋಕ್ಕೆ ಹೋಗಬೇಡಿ. ನಾವು ಶುಗರ್ ಬೀಡ್ಸಲ್ಲಿ 3 ಬೀಡ್ಸ್ ಬಿಟ್ಟು ನಾವು ಲಾಕ್ ಮಾಡ್ತಾಯಿದ್ವಿ ಅಲ್ವಾ, ಇಲ್ಲಿ 3 ಬೀಡ್ಸ್ ಬಿಡೋಕ್ಕೆ ಹೋಗಬೇಡಿ, ಆಯಿತಾ? ಆಮೇಲೆ ಸ್ಟಿಚ್ ಬೈ ಸ್ಟಿಚ್ಗೆ ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಇದು ಅಭ್ಯಾಸ ಮಾಡಲಿಲ್ಲ ಅಂತಂದರೆ ಸ್ಟಿಚ್ ಬೈ ಸ್ಟಿಚ್ಚು ಜಾಸ್ತಿ ಗ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ.
ಅದಕ್ಕೋಸ್ಕರ ಇಲ್ಲಿ ನಾವು ಕಟ್ ಬೀಡ್ಸ್ನ ಎರಡೆರಡೇ ಬಿಡೋಣ. ಅಭ್ಯಾಸ ಆಗೋ ತನಕ ಕಟ್ ಬೀಡ್ಸ್ನ ಎರಡೆರಡು ಬೀಡ್ಸೇ ಬಿಟ್ಟು ಅಭ್ಯಾಸ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ 3-4 ಬಿಟ್ಟು ನಾವು ಅಭ್ಯಾಸ ಮಾಡ್ಕೊಳ್ಬೋದು. ನೋಡಿ ನಾನಿವಾಗ ಒಂದು ಸರಿ ಫಿಲ್ ಮಾಡಿದ ನೀಡಲಲ್ಲಿ ಇದ್ದ ಬೀಡ್ಸ್ ಎಲ್ಲ ಖಾಲಿ ಆಯಿತು. ಮತ್ತೆ ಫಿಲ್ ಮಾಡ್ಕೊಂಡು ಮತ್ತೆ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎರಡೆರಡೇ ಬೀಡ್ಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಸ್ಟಿಚ್ ಬೈ ಸ್ಟಿಚ್ಚು ಮತ್ತು ಮಣಿ ಏನು ಬಿಡ್ತೀವಿ ಆ ಮಣಿ ಎಲ್ಲಿಗೆ ನಿಲ್ಲುತ್ತೆ ಬಟ್ಟೆಯಲ್ಲಿ ಅದೇ ನೇರ ನಾವು ಬಟ್ಟೆಗೆ ಸೂಜಿ ಚುಚ್ಚಬೇಕಾಗತ್ತೆ. ನೋಡಿ ಸೇಮು ಏನು ಶುಗರ್ ಬೀಡ್ಸ್ನ ನಾವು ಸ್ಟಿಚ್ ಮಾಡಿದ್ವಿ ಅದೇ ಥರ ಇದು ಕೂಡ ಶುಗರ್ ಬೀಡ್ಸ್ಗಿಂತನೂ ಸ್ವಲ್ಪ ಆರಾಮ್ ಅನ್ನಿಸ್ಬೋದು ಇದು ಕಟ್ ಬೀಡ್ಸು, ಯಾಕಂದರೆ ಮಣಿ ದಪ್ಪ ಇರುತ್ತೆ. ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡಿ ನಾನು ಲಾಕ್ ಮಾಡಿದ್ದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಲೈನ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಿರೋದಕ್ಕೆ ನೀಟಾಗಿ ಬಂದಿದೆ. ಅಲ್ಲಿ ಶುಗರ್ ಬೀಡ್ಸ್ ಆಯಿತು ಮತ್ತು ಕಟ್ ಬೀಡ್ಸು ಕೂಡ ಆಯಿತು. ನೋಡಿ ಎರಡೂ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾನು ನಿಮಗೆ ಇದೇ ಕಟ್ ಬೀಡ್ಸಲ್ಲಿ ಕ್ರಾಸ್ ಸ್ಟಿಚ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ ಅದಕ್ಕೆ ಡಬಲ್ ಲೈನ್ ಹಾಕಬೇಕಾಗುತ್ತೆ. ಮೊದಲೊಂದು ಮತ್ತು ಅದೇ ಪಕ್ಕದಲ್ಲಿ ಇನ್ನೊಂದು ಹಾಕ್ಕೊಳ್ಳಿ. ನಾನಿಲ್ಲಿ ಏನು ಗ್ಯಾಪ್ ಕೊಟ್ಟು ಹಾಕಿದ್ದೀನಿ ಅದೇ ಥರ ಹಾಕ್ಕೊಳ್ಳಿ. ಎರಡನೇ ಸರಿ ಹಾಕಿರೋ ಲೈನ್ಗೆ ಸ್ವಲ್ಪ ಮೇಲ್ಗಡೆ ಉದ್ದ ಇರಲಿ. ಇದು ಕ್ರಾಸ್ ಬರೋದ್ರಿಂದ ಆ ಕ್ರಾಸ್ಗೆ ನಾವು ಈ ಥರ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಸೂಜಿ ಮೇಲೆ ದಾರ ತೆಗಿತಿದ್ದೀನಿ. ದಾರ ತೆಗೆದಾದ್ಮೇಲೆ ನೋಡಿ ಇಲ್ಲಿ ನಾವು 3 ಬೀಡ್ಸ್ ಬಿಡಲೇಬೇಕಾಗುತ್ತೆ, ಯಾಕಂದರೆ ಇದು ಹೆವಿ ವರ್ಕಿಗೆ ಬರುತ್ತೆ. ಇಲ್ಲಿ 2 ಬೀಡ್ಸಿಂದ ಈ ಥರ ಸ್ಟಿಚ್ ಮಾಡಿದಾಗ ಬಟ್ಟೆಗೆ ಚೆನ್ನಾಗಿ ಕಾಣಿಸಲ್ಲ. ಈ 3 ಬೀಡ್ಸ್ನೇ ಬಿಡಬೇಕು. ಅದಕ್ಕೆ ಇದನ್ನು ಮೈಕ್ರೋ ಕಟ್ ಬೀಡ್ಸ್ ಅಂತ ಕರೆಯೋದು. ಓಕೆನಾ? ನೋಡಿ ಫಸ್ಟು 3 ಬೀಡ್ಸ್ನ ಹಾಕಿ ಕ್ರಾಸಾಗಿ ಸ್ಟಿಚ್ ಮಾಡಿ. ಅಲ್ಲೇನು ಲೈನ್ಸ್ ಇದೆ ಆ ಲೈನ್ಸ್ ಮೇಲೇ ನೀವು ನೀಡಲ್ನ ಚುಚ್ಚಬೇಕು. ಅದಾದಮೇಲೆ 2 ಸರಿ ಲಾಕ್ ಮಾಡಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಸರಿ ಲಾಕ್ ಆಯಿತು, ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಲಾಕ್ ಮಾಡಾದಮೇಲೆ ಥ್ರೆಡ್ ತೆಗೆದು ಮತ್ತೆ ಪಕ್ಕದ ಲೈನಿಗೆ ಚುಚ್ಚಬೇಕು. ಅಲ್ಲೂ ಕೂಡ 2 ಸರಿ ಲಾಕ್ ಮಾಡಬೇಕು. ನೋಡಿ ನಾನು ಕೂಡ ಅಲ್ಲಿ 2 ಸರಿ ಲಾಕ್ ಮಾಡಿದ್ದೀನಿ. 2 ಸರಿ ಲಾಕ್ ಮಾಡಾದಮೇಲೆ ನಾವು ಈ ಥರ ಬೀಡ್ಸ್ 3 ಬೀಡ್ಸ್ ಬಿಡಬೇಕು ದಾರಕ್ಕೆ. ನೋಡಿ ಈಗ ಮತ್ತೆ ಒಂದು ಲಾಕ್ ಮಾಡಿದ್ದೀನಿ. ನೋಡಿ ಒಂದು ಲಾಕ್ ಆಯಿತು, ಮತ್ತೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. 2 ಲಾಕ್ ಆಯಿತು. ಮತ್ತೆ ದಾರ ಎಳೆದು ಹಿಂದ್ಗಡೆ ಚುಚ್ಚಿ ಆಮೇಲೆ ಇನ್ನೊಂದು ಲಾಕ್ ಮಾಡಿ ಅಲ್ಲಿ. ಆಮೇಲೆ ನಾವು 3 ಬೀಡ್ಸ್ನ ಆ ದಾರದೊಳಗೆ ಬಿಡಬೇಕು. ನೋಡಿ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದೇ ಥರ ನಾವು ಅಭ್ಯಾಸ ಮಾಡ್ತಾ ಹೋದರೆ ಬರುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಯಾಕಂದರೆ ಇದು ಮಾಮೂಲಿ ಸ್ಟ್ರೇಟ್ ಥರ ಹಾಕೋಕ್ಕಾಗಲ್ಲ. 3 ಬೀಡ್ಸ್ ಇರುತ್ತೆ, ಅದನ್ನು ಒಂದೇ ಸಮ ಬರೋ ಥರ ನೋಡ್ಕೋಬೇಕು. ಫಿನಿಶಿಂಗ್ ಬರೋ ಥರ ನೋಡ್ಕೊಂಡು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಇದು ಫಿನಿಶಿಂಗ್ ಬರಲಿಲ್ಲ ಅಂತಂದರೆ ಕೆಟ್ಟದಾಗಿ ಕಾಣಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ವರ್ಕ್ ಮಾಡಿದಾಗ. ಅದಕ್ಕೋಸ್ಕರ ನಾವು ಇದನ್ನು ಒಂದಲ್ಲ 2 ಸರಿ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಮೊದಲು ಅನ್ನೋದನ್ನು ನಿಧಾನಕ್ಕೆ ನೋಡ್ಕೊಂಡು 2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಅಲ್ಲಿ ಎಷ್ಟು ಸಾರಿ ಚುಚ್ಚಬೇಕು, ಎಷ್ಟು ಸಾರಿ ಮೇಲ್ ದಾರ ತೆಗಿಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ. ದಯವಿಟ್ಟು ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ಇಲ್ಲ ಇದೇ ವಿಡಿಯೋನ ಝೂಮ್ ಹಾಕ್ಕೊಂಡು ನೋಡಿ. ನೋಡಿ ಬೀಡ್ಸ್ ಬಿದ್ದರೂ ಏನೂ ತಲೆ ಕೆಡಿಸ್ಕೋಬೇಡಿ. ಆದರೆ ಬೀಡ್ಸ್ನ ಬೆರಳಲ್ಲಿ ಹಿಡ್ಕೊಳ್ಳೋದನ್ನು ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನು ನಾವು ಬೀಡ್ಸ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ನೋಡಿ ಮಧ್ಯದ ಬೆರಳಲ್ಲಿ ಬೀಡ್ಸ್ನ ಬಿಗಿಯಾಗಿ ಹಿಡ್ಕೋಬೇಕು ಮತ್ತು ಉಂಗುರದ ಬೆರಳಲ್ಲಿ ಬೀಡ್ಸ್ನ ದಾರಕ್ಕೆ ನೀಟಾಗಿ ತಳ್ಳಬೇಕು. ನೋಡಿ ನಾನಿವಾಗ 3/4 ಭಾಗ ಹಾಕಿದ್ದೀನಿ. ನಾನೇನು ಲೈನ್ ಹಾಕ್ಕೊಂಡಿದ್ದೆ ಆ ಲೈನ್ ಫಿಲ್ ಮಾಡೋಣ. ನೋಡಿ ನಾನಿವಾಗ 3/4 ಭಾಗ ಹಾಕಿದ್ದೀನಿ. ನೋಡಿ ಯಾವ ಕಾರಣಕ್ಕೂ ಕೂಡ ಫಸ್ಟ್ ಲೈನಿಂದ ಮಣಿನ ಬಿಡಬಾರ್ದು. 2ನೇ ಸರಿ ಹಾಕಿದ್ವಲ್ಲ ಲೈನು, ಆ ಲೈನಿಂದನೇ ಮಣಿ ಈ ಕಡೆ ಪಕ್ಕದ ಲೈನಿಗೆ ಬಂದು ಅದು ಲಾಕ್ ಆಗಬೇಕು. ಮಣಿ ಬಂದು 2 ಸರಿ ಲಾಕ್ ಆಗಿ ಮತ್ತೆ ದಾರ ಹೋಗಿ ಮಣಿ ಪಕ್ಕ 2 ಸರಿ ಲಾಕ್ ಆಗಿ ಆಮೇಲೆ ಮಣಿ ಬಿಡಬೇಕು. ನೋಡಿ ನನಗೆ 2 ಸರಿ ಲಾಕ್ ಮಾಡಿ ಮಣಿ ಬಿಡ್ತಾಯಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಇದನ್ನು ಫಿಲ್ ಮಾಡ್ತಾಯಿದ್ದೀನಿ.
ಇದನ್ನು ಮೂರು ಬೀಡ್ಸ್ ಹಾಕಿ ವರ್ಕ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಎರಡು ಹಾಕಿದ್ರೆ ಅದು ಸೂಟಬಲ್ ಆಗೋದಿಲ್ಲ ನೋಡಿ. ಇವಾಗ ನಾನು ಫಿಲ್ ಮಾಡಿ ಲಾಕ್ ಮಾಡ್ತೀನಿ. ಇದೇ ಥರ ದಿನ ಅಭ್ಯಾಸ ಮಾಡಿದ್ರೆ ಇದು ಬರುತ್ತೆ. ನಿಮಗೆ ಕಟ್ ಬೀಡ್ಸಲ್ಲಿ ಈ ಥರ ನನಗೆ ಜಾಸ್ತಿ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಅಂತಂದರೆ ಶುಗರ್ ಬೀಡ್ಸಲ್ಲೇ ಮಾಡಿ, ಪರವಾಗಿಲ್ಲ. ಅದು ಸ್ವಲ್ಪ ಸ್ಟಿಚಿಂಗ್ ಸ್ವಲ್ಪ ಮೇಲೆ ಬರೋ ತನಕ ನಿಮಗೆ ನೀವು ಶುಗರ್ ಬೀಡ್ಸಲ್ಲೇ ಮಾಡ್ಬೋದು. ಶುಗರ್ ಬೀಡ್ಸಲ್ಲೇ ಆರಾಮಾಗಿ ಮಾಡ್ಬೋದು, ಯಾವ ಬೀಡ್ಸಲ್ಲಾದರೂ ಮಾಡ್ಬೋದು. ಯಾಕಂತಂದರೆ ಶುಗರ್ ಬೀಡ್ಸಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ, ನನಗೆ ಅದ್ರಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ನೀಡಲಲ್ಲಿ ಅಂತಂದರೆ ನೀವು ಶುಗರ್ ಬೀಡ್ಸಲ್ಲೇ ಮಾಡ್ಬೋದು ನೋಡಿ. ಡಬಲ್ ಆ ಕಡೆಯೂ ಕೂಡ ಡಬಲ್ ಲಾಕ್ ಹಾಕಬೇಕು, ಈ ಕಡೆಯೂ ಡಬಲ್ ಲಾಕ್ ಹಾಕಲೇಬೇಕು. ಇಲ್ಲ ಅಂತಂದರೆ ಅದು ಎದ್ದು ಬಿಡುತ್ತೆ, ಬೀಡ್ಸ್ ಏನಿರುತ್ತೆ ಅದು ಮೇಲ್ಗಡೆಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಡಬಲ್ ಲಾಕ್ ಮಾಡಿ, ಆ ಕಡೆ ಡಬಲ್ ಲಾಕು ಈ ಕಡೆ ಡಬಲ್ ಲಾಕ್ ಮಾಡಿ ಅದನ್ನು ನಾವು ಹಾಕಬೇಕಾಗತ್ತೆ ನೋಡಿ. ಇವಾಗ ಫಿನಿಶ್ ಆಯಿತು. ಫಿನಿಶ್ ಆಗಿ ನಾನು ಮೂರನ್ನು ಕೂಡ ತೋರಿಸ್ತಾ ಇದ್ದೀನಿ. ಮೂರು ತುದಿಗೂ ಕೂಡ ಲಾಕ್ ಮಾಡಿದ್ದೀನಿ. ಲಾಸ್ಟ್ ಟೈಮಲ್ಲಿ ನಿಮಗೆ ತೋರಿಸ್ದಾಗೆ ನಾಟ್ ಲಾಕ್ ಮಾಡಿದ್ದೀನಿ ನೋಡಿ. ಶುಗರ್ ಬೀಡ್ಸು, ಕಟ್ ಬೀಡ್ಸಲ್ಲಿ ತ್ರಿಬಲ್ ಬೀಡ್ಸ್ ಹಾಕಿ ಯಾವ ಥರ ವರ್ಕ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಎಷ್ಟು ಫಿನಿಶಿಂಗಾಗಿ ಕಾಣ್ತಾ ಇದೆ ಮೂರು ಕೂಡ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಥರ ಟಿಪ್ಸ್ ಹೇಳ್ಕೊಡ್ತೀನಿ. ಬೀಡ್ಸು, ಸೀಕ್ವೆನ್ಸಸ್ಸು, ಥ್ರೆಡ್ದು ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.